student, welcome to first PU Accountancy class. Let us move on to the next problem, numerical question number 13. Already ನಾನು ಇಲ್ಲಿ ಬೋರ್ಡ್ ಮೇಲೆ ಕ್ವಶನ್ ಅನ್ನು ಬರೆದಿದ್ದೀನಿ. ಫಸ್ಟ್ ನೀವು ನೋಟ್ಸ್ ಎಲ್ಲ ಅದನ್ನು ಬರ್ಕೊಂಡ್ಬಿಟ್ಟು ನೆಕ್ಸ್ಟ್ ಆನ್ಸರ್ ಅನ್ನು ನೀವು ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಿ. ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ 2014 ಡಿಸೆಂಬರ್ 1st. ಇಲ್ಲಿ ಏನು ಕೊಟ್ಟಿದ್ದಾರೆ, ಟ್ರಾನ್ಸಾಕ್ಷನ್ಸ್ ಅನ್ನ ಜರ್ನಲೈಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಡೇಟ್ 2014 ಡಿಸೆಂಬರ್ 1st. ಫಸ್ಟ್ ಎಂಟ್ರಿ, ಹೇಮಾ ಸ್ಟಾರ್ಟ್ ಬಿಸ್ನೆಸ್ ವಿತ್ ಕ್ಯಾಶ್ rupees 1 lakh. ಹೇಮಾ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ರೂಪಿ 1 lakh. ಇಲ್ಲಿ ಹೇಮಾ ಅನ್ನೋರು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಾಗ ಕ್ಯಾಶ್ ಅಮೌಂಟ್ ಏನಾಗುತ್ತೆ, ಅಲ್ಲಿ ಬಿಸ್ನೆಸ್ ಕಮ್ಸ್ ಇನ್ ಆಗುತ್ತೆ. ಸೊ ಕ್ಯಾಶ್ ಕಮ್ಸ್ ಇನ್ ಇರೋದ್ರಿಂದ ಕ್ಯಾಶ್ ಅಕೌಂಟ್ ಡೆಬಿಟ್ ಅಂಡ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಬೈ ಹೇಮಾ. ಅಲ್ಲಿ ಏನ್ ಮಾಡ್ತಿದ್ದಾರೆ, ಹೇಮಾ ಅವರು ಕ್ಯಾಪಿಟಲ್ ಅನ್ನ ಇಂಟ್ರೊಡ್ಯೂಸ್ ಅನ್ನ ಮಾಡ್ತಿದ್ದಾರೆ. ಸೊ ಅಲ್ಲೇನು ಹೇಮಾ ಅಂತ ಪರ್ಸನ್ ನೇಮ್ ಅನ್ನ ನಮಗೆ ಕನ್ಸಿಡರ್ ಮಾಡಕ್ ಬರಲ್ಲ. ಸೊ ಹಾಗಾಗಿ ನಾವು ಎಲ್ಲಿ ಏನಂತ ತಗೋಬೇಕು, ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಎಂಟ್ರೀಸ್ ಅನ್ನ ಪಾಸ್ ಮಾಡ್ಬೇಕು. ಸೊ ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್. ಸೆಕೆಂಡ್ ಎಂಟ್ರಿ, ಓಪನ್ ಎ ಬ್ಯಾಂಕ್ ಅಕೌಂಟ್ ವಿತ್ SBI. ಸೊ SBI ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿದೀವಿ. ಸೊ ಅಕೌಂಟ್ ಓಪನ್ ಮಾಡಬೇಕು ಅಂದ್ರೆ ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡಬೇಕಾಗುತ್ತೆ. ಸೊ ಕ್ಯಾಶ್ ಅನ್ನ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡೋದ್ರಿಂದ ಬ್ಯಾಂಕರ್ ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಾರೆ. ಸೊ ಬ್ಯಾಂಕರ್ ರಿಸೀವರ್ ಇರೋದ್ರಿಂದ ಬ್ಯಾಂಕ್ ಅಕೌಂಟ್ ಡೆಬಿಟ್ ಅಂಡ್ ಕ್ಯಾಶ್ ಗೋಸ್ ಔಟ್ ಆಗೋದ್ರಿಂದ ಕ್ಯಾಶ್ ಅಕೌಂಟ್ ಕ್ರೆಡಿಟ್. ಸೊ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ಎಂಟ್ರಿ, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಆಶು. ಸೊ ಆಶು ಅನ್ನೋರಿಂದ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸೊ ಗೂಡ್ಸ್ ಪರ್ಚೇಸ್ ಆಗಿದೆ ಅಂದ್ರೆ ಗೂಡ್ಸ್ ಏನಾಗುತ್ತೆ, ಬಿಸ್ನೆಸ್ ಕಮ್ಸ್ ಇನ್ ಆಗುತ್ತೆ. ಸೊ ಗೂಡ್ಸ್ ಪರ್ಚೇಸ್ ಎಂಟ್ರಿ ಡೆಬಿಟ್ ಅಂಡ್ ಆಶು ಅವರನ್ನ ತಗೊಳ್ತಾ ಇರೋದ್ರಿಂದ ಆಶು ಗಿವರ್ ಆಗ್ತಿದ್ದಾರೆ. ಸೊ ಆಶು ಅಕೌಂಟ್ ಕ್ರೆಡಿಟ್. ಎಂಟ್ರಿ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಆಶು ಅಕೌಂಟ್. ನೆಕ್ಸ್ಟ್, ಸೋಲ್ಡ್ ಗೂಡ್ಸ್ ಟು ರಾಹುಲ್ ಫಾರ್ ಕ್ಯಾಶ್. ರಾಹುಲ್ ಅವ್ರಿಗೆ ಕ್ಯಾಶ್ ನ ಪೇ ಮಾಡಿ ಗೂಡ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಯಾರು ಕೊಡ್ತಾ ಇರೋದು, ರಾಹುಲ್ ಅವರು ಫಾರ್ ಕ್ಯಾಶ್ ಅಂತ ಇದೆ. ಸೊ ಅಟ್ ಎ ಟೈಮ್ ಪರ್ಸನ್ ನೇಮ್ ಅಂಡ್ ಕ್ಯಾಶ್ ಎರಡೂ ಬಂತು ಅಂದ್ರೆ ಕ್ಯಾಶ್ ಅಂತಾನೆ ಟ್ರೀಟ್ ಮಾಡಿ. ಅಂಡ್ ಪರ್ಸನ್ ನೇಮ್ ಅಂಡ್ ಕ್ರೆಡಿಟ್ ಅಂತ ಬಂದ್ರೆ ಪರ್ಸನ್ ನೇಮ್ ಅನ್ನ ಟ್ರೀಟ್ ಮಾಡ್ಬೇಕು. ಇದನ್ನ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ರಿ. ಈಗ ರಾಹುಲ್ ಅಂತ ಪರ್ಸನ್ ನೇಮ್ ಇದೆ ಅಂಡ್ ಕ್ಯಾಶ್ ಅಂತ ಇದೆ. ಸೊ ಎರಡು ಅಟ್ ಎ ಟೈಮ್ ಕೊಟ್ಟಾಗ ಅದನ್ನ ಕ್ಯಾಶ್ ಅಂತಾನೆ ಟ್ರೀಟ್ ಮಾಡಿ. ಸೊ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಸೋಲ್ಡ್ ಗೂಡ್ಸ್ ಟು ರಾಹುಲ್. ಗೂಡ್ಸ್ ಅನ್ನ ರಾಹುಲ್ಗೆ ಸೋಲ್ಡ್ ಮಾಡಿದರೆ ಇರುವಂತಹ ಗೂಡ್ಸ್ ಎಲ್ಲ ಗೋಸ್ ಔಟ್ ಆಯ್ತು. ಸೊ ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಅಂಡ್ ಕ್ಯಾಶ್ ಅಕೌಂಟ್ ಕಮ್ಸ್ ಇನ್ ಇರೋದ್ರಿಂದ ಕ್ಯಾಶ್ ಅಕೌಂಟ್ ಡೆಬಿಟ್. ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ನೆಕ್ಸ್ಟ್, ಬಾಟ್ ಗೂಡ್ಸ್ ಫ್ರಮ್ ತಾರಾ ಫಾರ್ ಕ್ಯಾಶ್. ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಯಾರಿಂದ, ತಾರಾ ಅವರಿಂದ ಫಾರ್ ಕ್ಯಾಶ್ ಅಂತ ಇದೆ. ಸೊ ಪರ್ಸನ್ ನೇಮ್ ಕ್ಯಾಶ್ ಎರಡು ಇದ್ದಾಗ ಕ್ಯಾಶ್ ಅಂತಾನೆ ಟ್ರೇಟ್ ಮಾಡಬೇಕು. ಬಾಟ್ ಗೂಡ್ಸ್, ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಗೂಡ್ಸ್ ಕಮ್ಸ್ ಇನ್ ಆಯ್ತು. ಸೊ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಸೋಲ್ಡ್ ಗೂಡ್ಸ್ ಟು ಸುಮನ್. ಸುಮನ್ಗೆ ಗೂಡ್ಸ್ ಅನ್ನ ಸೋಲ್ಡ್ ಮಾಡಿದ್ದಾರೆ. ಸೊ ಇಲ್ಲಿ ಪರ್ಸನ್ ನೇಮ್ ಅಷ್ಟೇ ಇದೆ, ಕ್ಯಾಶ್ ಇಲ್ಲ, ಕ್ರೆಡಿಟ್ ಇಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಸುಮನ್ ಅಂತಾನೆ ಟ್ರೀಟ್ ಮಾಡ್ಬೇಕು. ಸೋಲ್ಡ್ ಗೂಡ್ಸ್ ಟು ಸುಮನ್. ಸುಮನ್ ಅವರಿಗೆ ಗೂಡ್ಸ್ ಅನ್ನ ಸೋಲ್ಡ್ ಮಾಡಿದ್ದಾರೆ. ಸೊ ಸುಮನ್ ರಿಸೀವರ್ ಇದ್ದಾರೆ. ಸುಮನ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ನೆಕ್ಸ್ಟ್ ಒನ್, ರಿಸೀವ್ಡ್ ಚೆಕ್ ಫ್ರಮ್ ಸುಮನ್ ಅಂಡ್ ಡಿಸ್ಕೌಂಟ್ ಅಲೌಡ್. ರಿಸೀವ್ಡ್ ಚೆಕ್ ಫ್ರಮ್ ಸುಮನ್. ಸೊ ಸುಮನ್ ಇಂದ ಚೆಕ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಸುಮನ್ ಅವಾಗ ಏನಾಗ್ತಾರೆ, ಅಲ್ಲಿ ಗಿವರ್ ಆಗ್ತಾ ಇದ್ದಾರೆ. ಫ್ರಮ್ ಸುಮನ್ ಇರೋದ್ರಿಂದ ಗಿವರ್ ಆಗ್ತಾ ಇರೋದ್ರಿಂದ ರಿಸೀವ್ಡ್ ಚೆಕ್ ಅಂತ ಇದೆ. ಸೊ ಚೆಕ್ ಅಂದಾಗ ಅಲ್ಲಿ ಬ್ಯಾಂಕ್ ಅಂತ ಟ್ರೀಟ್ ಮಾಡಬೇಕು. ಬ್ಯಾಂಕ್ ಅಕೌಂಟ್ ಡೆಟಾರ್ ಡಿಸ್ಕೌಂಟ್ ಅಲೌಡ್ ಅಕೌಂಟ್ ಡೆಟಾರ್ ಟು ಸುಮನ್ ಅಕೌಂಟ್. ನೆಕ್ಸ್ಟ್, ಚೆಕ್ ಗಿವನ್ ಟು ಆಶು ಆನ್ ಅಕೌಂಟ್. ಆಶು ಅವ್ರಿಗೆ ಚೆಕ್ ಅನ್ನ ಕೊಟ್ಟಿದ್ದಾರೆ. ಚೆಕ್ ಗಿವನ್ ಟು ಆಶು ಅಂದ್ರೆ ಟೈಮ್ ಆಶು ಶಿ ಇಸ್ ಅ ರಿಸೀವರ್. ಸೊ ರಿಸೀವರ್ ಇರೋದ್ರಿಂದ ಆಶು ಅಕೌಂಟ್ ಡೆಬಿಟ್ ಅಂಡ್ ಚೆಕ್ ಅಂದ್ರೆ ಬ್ಯಾಂಕ್ ಅಕೌಂಟ್ ಏನಾಗುತ್ತೆ, ಅಲ್ಲಿ ಗಿವರ್ ಆಗೋದ್ರಿಂದ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್. ಆಶು ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ರೆಂಟ್ ಪೇಡ್ ಬೈ ಚೆಕ್. ಸೊ ರೆಂಟ್ ಪೇಡ್ ಇದೆ. ಸೊ ಪೇಡ್ ಅಂದ್ರೆ ಎಕ್ಸ್ಪ್ಯಾಂಡಿಚರ್ ಎಂಟ್ರಿ ಅಂಡರ್ ದಿ ನಾಮಿನಲ್ ಅಕೌಂಟ್ ರೂಲ್. ರೆಂಟ್ ಅಕೌಂಟ್ ಡೆಬಿಟ್ ಟು ಚೆಕ್ ಇದೆ. ಸೊ ಬ್ಯಾಂಕ್ ಅಕೌಂಟ್. ಬ್ಯಾಂಕರ್ ಗಿವರ್ ಇರೋದ್ರಿಂದ ಟು ಬ್ಯಾಂಕ್ ಅಕೌಂಟ್. ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್ ಅಂದ್ರೆ ಕ್ಯಾಶ್ ನ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ದಾರೆ. ಡೆಪಾಸಿಟ್ ಮಾಡಿದಾಗ ಬ್ಯಾಂಕರ್ ರಿಸೀವರ್ ಆಗ್ತಾರೆ. ಸೊ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ದೆನ್ ಮಷಿನ್ ಪರ್ಚೇಸ್ ಫ್ರಮ್ ಪರಿಗ್ಯ. ಇಲ್ಲಿ ಮಷಿನ್ ಅನ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಯಾರಿಂದ, ಪರಿಗ್ಯ ಅವರಿಂದ. ಸೊ ಪರಿಗ್ಯನಿಂದ ತಗೊಂಡಿರೋದ್ರಿಂದ ಪರ್ಸನಲ್ ಅಕೌಂಟ್ ರೂಲ್ ಏನಾಗುತ್ತೆ ಅಂತ ನೋಡಿ. ಸೊ ಗಿವರ್ ಇದಾರೆ ಈಗ ಪರಿಗ್ಯ ಅವರು. ಸೊ ಪರಿಗ್ಯ ಅಕೌಂಟ್ ಕ್ರೆಡಿಟ್
and machine purchased. So machine purchase ಆದಾಗ machine ಏನಾಯ್ತು ಬಿಸ್ನೆಸ್ಗೆ ಕಮ್ಸ್ ಇನ್ ಆಯ್ತು. ಸೊ machine account ಡೆಬಿಟ್ ಟು ಪರಿಗ್ಯ ಅಕೌಂಟ್. ಟ್ರೇಡ್ ಎಕ್ಸ್ಪಾನ್ಸಸ್. ಸೊ ಎಕ್ಸ್ಪಾನ್ಸಸ್ ಎಂಟ್ರಿ ಡೆಬಿಟ್. ಟ್ರೇಡ್ ಎಕ್ಸ್ಪಾನ್ಸಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಅಲ್ಲೇನೋ ಮೆನ್ಷನ್ ಮಾಡಿಲ್ಲ ಅಂದ್ರೆ ಕ್ಯಾಶ್ ಅಂತಾನೆ ಟ್ರೀಟ್ ಮಾಡಿ. ಇನ್ ಕೇಸ್ ಚೆಕ್ ಅಂತ ಇದ್ರೆ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡಬೇಕು. ಚೆಕ್ ಇಶ್ಯೂ ಟು ಪರಿಗ್ಯ. ಪರಿಗ್ಯ ಅವ್ರಿಗೆ ಚೆಕ್ ಅನ್ನ ಇಶ್ಯೂ ಮಾಡಿದ್ದಾರೆ. ಸೊ ಆನ್ ದ ಟೈಮ್ ಪರಿಗ್ಯ ರಿಸೀವ್ಡ್ ದ ಚೆಕ್ ಅಮೌಂಟ್. ಚೆಕ್ ಅಮೌಂಟ್ ಅನ್ನ ಪರಿಗ್ಯ ಅವರು ರಿಸೀವ್ ಮಾಡ್ಕೊಳ್ತಾರೆ. ಸೊ ಪರಿಗ್ಯ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಸೊ ಚೆಕ್ ಅನ್ನ ಪರಿಗ್ಯ ಅವ್ರಿಗೆ ಕೊಟ್ಟಿರೋದ್ರಿಂದ ಪರಿಗ್ಯ ರಿಸೀವರ್ ಆದ್ರು. ಸೊ ಬ್ಯಾಂಕರ್ ಇಂದ ಅಮೌಂಟ್ ಹೋಯ್ತಲ್ಲಿ, ಬ್ಯಾಂಕರ್ ಗಿವರ್ ಆದ್ರು. ಸೊ ಹಾಗಾಗಿ ಬ್ಯಾಂಕ್ ಅಕೌಂಟ್ ಏನಾಯ್ತಲ್ಲಿ ಕ್ರೆಡಿಟ್ ಆಯ್ತು. ಪರಿಗ್ಯ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಪೇಡ್ ಟೆಲಿಫೋನ್ ಎಕ್ಸ್ಪಾನ್ಸಸ್ ಬೈ ಚೆಕ್. Paid telephone expenses under the nominal account rule, expenses entry debit. So telephone expenses entry debit by check ಇದೆ. ಸೊ ಬ್ಯಾಂಕಿನ ಅಮೌಂಟ್ ಅನ್ನ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್. ಟೆಲಿಫೋನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಲಾಸ್ಟ್ ಎಂಟ್ರಿ ಪೇಡ್ ಸ್ಯಾಲರಿ. ಸೊ ಸ್ಯಾಲರಿ ಪೇಡ್ ಇದೆ. ಸ್ಯಾಲರಿ ಪೇಡ್ ಎಂಟ್ರಿ ಎಕ್ಸ್ಪೆಂಡಿಚರ್ ಎಂಟ್ರಿ. ಸೊ ಸ್ಯಾಲರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಇಲ್ಲಿ ಚೆಕ್ ಅಂತ ಕೊಟ್ಟಿಲ್ಲ, ಸೊ ಕ್ಯಾಶ್ ಅಂತಾನೆ ಟ್ರೀಟ್ ಮಾಡಬೇಕು. ಟು ಕ್ಯಾಶ್ ಅಕೌಂಟ್ ಅಂತ ಹೇಳ್ಬಿಟ್ಟು ಎಂಟ್ರೀಸ್ ಅನ್ನ ಪಾಸ್ ಮಾಡ್ತೀವಿ. ಸೊ ಇದಿಷ್ಟು ನಾವೀಗ ಕ್ವಶನ್ ಅಲ್ಲಿ ಏನಿದೆ ಅಂತ ಅನಲೈಸ್ ಮಾಡ್ತಾ ಹೋದ್ವಿ. ನೆಕ್ಸ್ಟ್ ಆನ್ಸರಿಗೆ ಬರೋಣ. ಸೊಲ್ಯೂಷನ್ ಜರ್ನಲ್ ಎಂಟ್ರೀಸ್. ಫಸ್ಟ್ ಕಾಲಮ್ ಡೇಟ್, ಸೆಕೆಂಡ್ ಕಾಲಮ್ ಪರ್ಟಿಕ್ಯುಲರ್ಸ್, ಥರ್ಡ್ ಕಾಲಮ್ LF ಕಾಲಮ್ ಮೀನ್ಸ್ ಲೆಡ್ಜರ್ ಫೋಲಿಯೋ ಕಾಲಮ್, ಫೋರ್ತ್ ಕಾಲಮ್ ಡೆಬಿಟ್ ಇನ್ ರುಪೀಸ್ ಅಮೌಂಟ್ ಅಂಡ್ ಕ್ರೆಡಿಟ್ ಇನ್ ರುಪೀಸ್ ಅಮೌಂಟ್. ಸೊ ಫಸ್ಟ್ ಎಂಟ್ರಿ ಡೇಟ್ 2014 December 1st, Hema started business with cash rupees 1 lakh. ಸೊ ಹೇಮಾ ಅವರು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಕ್ಯಾಶ್ ಬಿಸ್ನೆಸ್ ಗೆ ಕಮ್ಸ್ ಇನ್ ಆಯಿತು. ಸೊ ಕಮ್ಸ್ ಇನ್ ಇರೋದ್ರಿಂದ ಅಂಡರ್ ದಿ ರಿಯಲ್ ಅಕೌಂಟ್ ರೂಲ್ ಕ್ಯಾಶ್ ಅಕೌಂಟ್ ಕ್ರೆಡಿಟ್ and automatically increases the capital amount in the other hand. So capital also increases in the business amount. On the time capital entry it is treated as credit entry. So first entry cash account debtor to capital account. Cash it is treated under the real account rule. Debit column 1 lakh and credit column 1 lakh being business started with cash. Business started with cash. So first entry ಕಂಪ್ಲೀಟ್ ಆಯಿತು. ಡಬಲ್ ಲೈನ್ ಹಾಕ್ಬಿಟ್ಟು ಎಂಟ್ರೀಸ್ ಅನ್ನ ಕ್ಲೋಸ್ ಮಾಡಿ ದೆನ್ ಮೂವ್ ಆನ್ ಟು ದಿ ಸೆಕೆಂಡ್ ಎಂಟ್ರಿ. ಡಿಸೆಂಬರ್ 2nd ಓಪನ್ ಎ ಬ್ಯಾಂಕ್ ಅಕೌಂಟ್ ವಿತ್ SBI. ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿದ್ದಾರೆ. ಸೊ ಬ್ಯಾಂಕ್ ಅಕೌಂಟ್ ಓಪನ್ ಆಗಿದೆ ಅಂದ್ರೆ ಬ್ಯಾಂಕಿಗೆ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡಿರ್ತಾರೆ. ಸೊ ಬ್ಯಾಂಕರ್ ರಿಸೀವರ್ ಇರೋದ್ರಿಂದ ಬ್ಯಾಂಕ್ ಅಕೌಂಟ್ ಡೆಬಿಟ್. ದೆನ್ ಕ್ಯಾಶ್ ಗೋಸ್ ಔಟ್ ಇದೆ. ಸೊ ಕ್ಯಾಶ್ ಅಕೌಂಟ್ ಕ್ರೆಡಿಟ್. ಡೇಟ್ 2nd December 2nd. Bank account debtor under the personal account rule to cash account under the real account rule. ಗೊತ್ತಾಗುತ್ತಾ? Cash deposited into bank or open a bank account with SBI, ಕೆನರಾ ಬ್ಯಾಂಕ್ ಅಂತ ಹೇಳ್ತಾರೆ. ಸೊ ಅಕೌಂಟ್ ಅನ್ನ ಓಪನ್ ಮಾಡ್ತಿದೀವಿ ಅಂತ ಹೇಳಿದಾಗ ನಮ್ಮಲ್ಲಿರುವಂತಹ ಕ್ಯಾಶ್ ಅಮೌಂಟ್ ಅಂದ್ರೆ ಬಿಸ್ನೆಸ್ ಅಲ್ಲಿ ಇರುವಂತಹ ಈಗ 1 lakh ಕ್ಯಾಶ್ ಅಮೌಂಟ್ ಇದೆ. ಸೊ ಆ 1 lakh ಕ್ಯಾಶ್ ಅಮೌಂಟ್ ಅಲ್ಲಿ ಏನ್ ಮಾಡ್ತಾರೆ, ಈಗ 30,000 ಅನ್ನ ಡೆಪಾಸಿಟ್ ಮಾಡ್ತಿದ್ದಾರೆ ಬಿಸ್ನೆಸ್ ಅಲ್ಲಿ ಇರುವಂತಹ 30,000 ಅಮೌಂಟ್ ಅನ್ನ ಬ್ಯಾಂಕ್ ಅಲ್ಲಿ ಹೋಗಿ ಡೆಪಾಸಿಟ್ ಮಾಡ್ತಿದ್ದಾರೆ. ಸೊ ಬಿಸ್ನೆಸ್ ಅಲ್ಲಿ ಇರುವಂತಹ 1 lakh ಅಮೌಂಟ್ ಇಂದ 30,000 ಗೋಸ್ ಔಟ್ ಆಯ್ತು. ಎಲ್ಲಿ ಗೋಸ್ ಔಟ್ ಆಯ್ತದು? ಬ್ಯಾಂಕಿಗೆ ಗೋಸ್ ಔಟ್ ಆಯ್ತು. ಅಂದ್ರೆ ಟೈಮ್ ಬ್ಯಾಂಕರ್ ಏನ್ ಮಾಡ್ತಾರೆ, ಆ 30,000 ಅನ್ನ ರಿಸೀವ್ ಮಾಡ್ಕೊಳ್ತಾರೆ. ಸೊ ರಿಸೀವರ್ ಇರೋದ್ರಿಂದ ಅಂಡರ್ ದಿ ಪರ್ಸನಲ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಗೋಸ್ ಔಟ್ ಎಂಟ್ರಿ ಅಂಡರ್ ದಿ ರಿಯಲ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಎಂಟ್ರಿ rupees 30,000 being
opened a bank account with SBI. Second entry over. Then third entry, date 4. Third entry, date 4. So transaction purchased goods from ಆಶು. ಸೊ ಆಶು ಅನ್ನೋರಿಂದ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸೊ ಎಂಟ್ರಿಯಲ್ಲಿ ಏನಾಗುತ್ತೆ ಅಂತ ನೋಡಿ, ಪರ್ಚೇಸ್ ಗೂಡ್ಸ್ ಅಂತ ಹೇಳಿದಾಗ ಪರ್ಚೇಸ್ ಗೂಡ್ಸ್ ಏನಾಯ್ತಾರೆ, ಬಿಸ್ನೆಸ್ ಕಮ್ಸಿನ್ ಆಯ್ತು. ಸೊ ಪರ್ಚೇಸ್ ಅಕೌಂಟ್ ಡೆಬಿಟ್ ಎಂಟ್ರಿ. ಸೊ ಯಾರಿಂದ ತಗೊಳ್ತಿದ್ದಾರೆ ಅವರು, ಆಶು ಇಂದ ತಗೊಳ್ತಾ ಇದ್ದಾರೆ. ಸೊ ಆಶು ಪರ್ಸನ್ ಇರೋದ್ರಿಂದ ಪರ್ಸನಲ್ ಅಕೌಂಟ್ ರೂಲ್ ಅನ್ನ ಅಪ್ಲೈ ಮಾಡ್ತಿದ್ವಿ. ಸೊ ಕ್ರೆಡಿಟ್ ದ ಗಿವರ್ ಅಂತ ಹೇಳ್ಬಿಟ್ಟು ಪರ್ಸನಲ್ ರೂಲ್ ಇದೆ. ಸೊ ಆಶು ಗಿವರ್ ಇರೋದ್ರಿಂದ ಸೊ ಆಶು ಅಕೌಂಟ್ ಕ್ರೆಡಿಟ್. ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಆಶು ಅಕೌಂಟ್. Purchase account, it is treated as under the real account rule, and ಆಶು account, it is taken under the personal account rule. Amount rupees 20,000. Rupees 20,000 being goods purchased from ಆಶು. ಸೊ ನಾವು ಏನಕ್ಕೆ ಎಂಟ್ರಿ ಪಾಸ್ ಮಾಡಿದ್ವಿ ಅದನ್ನ ಒಂದು ಬ್ರೀಫ್ ಡಿಸ್ಕ್ರಿಪ್ಷನ್ ಅನ್ನ ನಾವಿಲ್ಲಿ ಬೀಯಿಂಗ್ ಅಲ್ಲಿ ಬರೀಬೇಕು. ಸೊ ಎಂಟ್ರಿ ಯಾವುದಕ್ಕೆ ರಿಲೇಟೆಡ್ ಇದೆ, ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಆಶು ಅಂತ ಇದೆ. ಸೊ ಆಶುನಿಂದ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡಿದ್ದಕ್ಕೆ ಜೋರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿದೀವಿ. ಸೊ ಎಂಟ್ರಿ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಆಶು ಅಕೌಂಟ್. ದೆನ್ ನೆಕ್ಸ್ಟ್ ಎಂಟ್ರಿ ಡೇಟ್ 6 ಟ್ರಾನ್ಸಾಕ್ಷನ್ sold goods to ರಾಹುಲ್ ಫಾರ್ ಕ್ಯಾಶ್. ಸೋಲ್ಡ್ ಗೂಡ್ಸ್ ಟು ರಾಹುಲ್ ಫಾರ್ ಕ್ಯಾಶ್ ಅಂತ ಇದೆ. ಸೊ ಕ್ಯಾಶ್ ಅಂತಾನೆ ಟ್ರೀಟ್ ಮಾಡಬೇಕು. ಸೊ ಕ್ಯಾಶಿಗೆ ಗೂಡ್ಸ್ ಅನ್ನ ಸೋಲ್ಡ್ ಮಾಡ್ತಾ ಇದ್ದಾರೆ ಈಗ. ಸೊ ಕ್ಯಾಶಿಗೆ ಗೂಡ್ಸ್ ಅನ್ನ ಸೋಲ್ಡ್ ಮಾಡಿದಾಗ ಕ್ಯಾಶ್ ಅಮೌಂಟ್ ಏನಾಯ್ತಲ್ಲ ಬಿಸ್ನೆಸ್ ಕಮ್ಸಿನ್ ಆಯ್ತು. ನನ್ನ ಕಡೆ ಈಗ ಒಂದು ಗೂಡ್ಸ್ ಇದೆ, ಪೆನ್ ಇದೆ, ನಾನು ಅದನ್ನ ಸೇಲ್ ಮಾಡ್ತೀನಿ. ಸೇಲ್ ಮಾಡಿದಾಗ ಅದಕ್ಕೆ ರಿಟರ್ನ್ ಆಗಿ ನನಗೇನು ಬರುತ್ತೆ, ಕ್ಯಾಶ್ ಅಮೌಂಟ್ ಬರುತ್ತೆ. ಸೊ ಏನಾಯ್ತಲ್ಲ ಬಿಸ್ನೆಸ್ಗೆ ಕ್ಯಾಶ್ ಕಮ್ಸಿನ್ ಆಯಿತು. ನನ್ನ ಕಡೆ ಇರುವಂಥ ಗೂಡ್ಸ್ ಏನಾಯ್ತಲ್ಲ ಗೋಸ್ ಔಟ್ ಆಯಿತು. ಸೊ ಹಾಗಾಗಿ ಕ್ಯಾಶ್ ಕಮ್ಸಿನ್ ಇರೋದ್ರಿಂದ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೋಲ್ಡ್ ಆಗ್ತಾ ಇದೆ. ಸೊ ಗೋಸ್ ಔಟ್ ಆಗ್ತಾ ಇದೆ. ಸೊ ಸೇಲ್ಸ್ ಆಗಿರುವಂತಹ ಎಂಟ್ರಿನ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಪಾಸ್ ಮಾಡಬೇಕು. ಸೊ ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಟಾರ್ under the real account rule, cash comes into the business. So cash account, it is treated as debit entry. And to sales account, it is also taken under the real account rule because sale of the goods, it is goes out from the business. Goods goes out from the business. So sales account, it is taken the credit entry in the business. ಅದು ಹಾಗಾಗಿ ಅಲ್ಲಿ ಏನು ಮಾಡ್ತೀವಿ ನಾವು, ಸೇಲ್ಸ್ ಅನ್ನ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡಿದ್ವಿ. ಅಮೌಂಟ್ 15,000. Amount 15,000 being goods sold for cash. ಅಲ್ಲಿ ಪರ್ಸನ್ ನೇಮ್ ಅನ್ನ ಕೊಟ್ಟಿದ್ದಾರೆ ಟ್ರಾನ್ಸಾಕ್ಷನ್ಗೆ, ಬಟ್ ನಾವಿಲ್ಲಿ ಪರ್ಸನ್ ನೇಮ್ ಅನ್ನ ತಗೊಳಕ್ ಬರಲ್ಲ. ಯಾಕೆಂದ್ರೆ ಅಲ್ಲಿ ಪಕ್ಕ ಕ್ಯಾಶ್ ಅಂತಾನು ಕೊಟ್ಟಿದ್ದಾರೆ. ಸೊ ಪರ್ಸನ್ ನೇಮ್ ಕ್ಯಾಶ್ ಎರಡು ಅಟ್ ಎ ಟೈಮ್ ಕೊಟ್ರೆ ನಾವು ಕ್ಯಾಶ್ ಅಂತಾನೆ ಟ್ರೀಟ್ ಮಾಡಬೇಕು. ಇನ್ನ ಕ್ಯಾಶ್ ಕೊಟ್ಟಿಲ್ಲ, ಬರೀ ಪರ್ಸನ್ ನೇಮ್ ಕೊಟ್ಟಿದ್ದಾರೆ ಅಥವಾ ಕ್ರೆಡಿಟ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಪರ್ಸನ್ ನೇಮ್ ಅಲ್ಲಿ ತಗೋಬೇಕು. ಸೊ ಇನ್ ಕೇಸ್ ಅಲ್ಲಿ ಕ್ಯಾಶ್ ಕೊಟ್ಟಿಲ್ಲ ಅಂದ್ರೆ ಎಂಟ್ರಿ ಏನಾಗ್ತಿತ್ತು ಇಲ್ಲಿ, ರಾಹುಲ್ ಅಂತ ಇದೆ. ಸೊ ರಾಹುಲ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಅಂತ ಆಗ್ತಿತ್ತು. ಅಲ್ಲಿ ಕ್ಯಾಶ್ ಅಂತ ಕೊಟ್ಟಿರೋದ್ರಿಂದ ನಾವು ಕ್ಯಾಶ್ ಅಕೌಂಟ್ ಅಂತಾನೆ ಮೆನ್ಷನ್ ಮಾಡ್ಬೇಕು. ಕ್ಯಾಶ್ ಅಂತ ಇದ್ರೆ ಅದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಪರ್ಸನ್ ನೇಮ್ ಅಕೌಂಟ್ ಇದೆ ಅಂದ್ರೆ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಇದೆ. ಅಂದ್ರೆ ಲೋನ್ ಅಲ್ಲಿ ಗೂಡ್ಸ್ ಅನ್ನ ಸೋಲ್ಡ್ ಮಾಡಿದ್ದಾರೆ, ಲೋನ್ ಅಲ್ಲಿ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅಂತ ಟ್ರೀಟ್ಮೆಂಟ್ ಆಗುತ್ತೆ. ಹಾಗಾಗಿ ಪರ್ಸನ್ ನೇಮ್ ಅಂತ ಕೊಟ್ರೆ ಅದನ್ನೇ ಕನ್ಸಿಡರ್ ಮಾಡಿ. ಇನ್ ಕೇಸ್ ಕ್ಯಾಶ್ ಅಂತ ಕೊಟ್ಟಿದ್ರೆ ಸೊ ಕ್ಯಾಶ್ ಅನ್ನೇ ನೀವು ಕನ್ಸಿಡರ್ ಮಾಡ್ಬೇಕು. ಅಲ್ಲಿ ಏನು ಗೊತ್ತಾಗುತ್ತೆ ನಮಗೆ, ಕ್ಯಾಶ್ ಎಂಟ್ರಿ ಇದು ಅಂತ ಹೇಳ್ಬಿಟ್ಟು ಈಸಿಯಾಗಿ ನಾವು ಅದನ್ನ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ದೆನ್ ನೆಕ್ಸ್ಟ್ ಎಂಟ್ರಿ ಡೇಟ್ 10 ಬಾಟ್ ಗೂಡ್ಸ್ ಫ್ರಮ್ ತಾರಾ ಫಾರ್ ಕ್ಯಾಶ್. ಇಲ್ಲೂ ಕೂಡ
ಪರ್ಸನ್ ನೇಮ್ ಇದೆ ವಿತ್ ಕ್ಯಾಶ್ ಇದೆ, ಸೊ ಕ್ಯಾಶ್ ಅಂತಾನೆ ಟ್ರೀಟ್ ಮಾಡಬೇಕು. ಬಾಟ್ ಗೂಡ್ಸ್ ಫ್ರಮ್ ತಾರಾ ಫಾರ್ ಕ್ಯಾಶ್. ಸೊ ಇಲ್ಲಿ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಗೂಡ್ಸ್ ಪರ್ಚೇಸ್ ಆಯ್ತು ಅಂದ್ರೆ ಅಲ್ಲಿ ಗೂಡ್ಸ್ ಏನಾಯ್ತು, ಬಿಸ್ನೆಸ್ ಕಮ್ಸ್ ಇನ್ ಆಯ್ತು. ಸೊ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ನಾವು ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡೆ ಅಂದ್ರೆ ಅದಕ್ಕೆ ರಿಲೇಟೆಡ್ ಆಗಿ ನಾನು ಕ್ಯಾಶ್ ಅಮೌಂಟ್ ಅನ್ನ ಪೇ ಮಾಡಬೇಕು. ಸೊ ಕ್ಯಾಶ್ ಏನಾಗುತ್ತೆ ಅಲ್ಲಿ ಬಿಸ್ನೆಸ್ ಇಂದ ಗೋಸ್ ಔಟ್ ಆಗುತ್ತೆ. ಸೊ ಕ್ಯಾಶ್ ಅಕೌಂಟ್ ಕ್ರೆಡಿಟ್. ಪರ್ಚೇಸ್ ಅಕೌಂಟ್ ಡೆಟಾರ್. Debtor to cash account. Both are taken under real account rule. Being goods purchased for cash. Goods purchased for cash. Rupees 40,000. Credit column 40,000 and debit column 40,000. Then next entry, date 13. Sold goods to Suman. So ಇಲ್ಲಿ ಪರ್ಸನ್ ನೇಮ್ ಅಷ್ಟೇ ಕೊಟ್ಟಿದ್ದಾರೆ, ಕ್ಯಾಶ್ ಅಂತ ಏನು ಮೆನ್ಷನ್ ಮಾಡಿಲ್ಲ. ಇಲ್ಲಿ ಏನು ಹೇಳಿದ್ರು, ಸೋಲ್ಡ್ ಗೂಡ್ಸ್ ಟು ಸುಮನ್. ಸುಮನ್ಗೆ ಗೂಡ್ಸ್ ಅನ್ನ ಸೋಲ್ಡ್ ಮಾಡಿದ್ದಾರೆ. ಸೊ ಸುಮನ್ ಅವರು ಗೂಡ್ಸ್ ಅನ್ನು ರಿಸೀವ್ ತಗೊಳ್ತಾರೆ. ಸೊ ರಿಸೀವರ್ ಆಗೋದ್ರಿಂದ ಸುಮನ್ ಅಕೌಂಟ್ ಡೆಬಿಟ್. ಸೊ ಗೂಡ್ಸ್ ಸೋಲ್ಡ್ ಆಗ್ತಾ ಇರೋದ್ರಿಂದ ಗೂಡ್ಸ್ ಏನಾಗುತ್ತೆ, ಬಿಸ್ನೆಸ್ ಇಂದ ಗೋಸ್ ಔಟ್ ಆಗುತ್ತೆ. ಸೊ ಹಾಗಾಗಿ ಸೇಲ್ಸ್ ಅಕೌಂಟ್ ಏನಾಗುತ್ತೆ ಅಲ್ಲಿ ಕ್ರೆಡಿಟ್ ಆಗುತ್ತೆ. ಸುಮನ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಸುಮನ್ ಅಕೌಂಟ್ ಡೆಟಾರ್ ಟು sales account. Suman account, it is taken under personal account rule, and sales it is taken under real account rule. Amount 20,000, debit column 20,000 and credit column nil. Then debit column nil and credit column rupees 20,000. Being goods sold to Suman. ಸುಮನ್ ಅವ್ರಿಗೆ ಗೂಡ್ಸ್ ಅನ್ನ ಸೋಲ್ಡ್ ಮಾಡಿದ್ದಾರೆ. ಸೊ ಸೋಲ್ಡ್ ಮಾಡಿದಾಗ ಸುಮನ್ ಅವರು ರಿಸೀವ್ ಮಾಡ್ಕೊಂಡ್ರು. ಸೊ ಸುಮನ್ ಅಕೌಂಟ್ ಡೆಬಿಟ್ ಆಯಿತು. ದೆನ್ ಸೇಲ್ಸ್ ಆಗಿರೋಂತಹ ಗೂಡ್ಸ್ಗಳು ಬಿಸ್ನೆಸ್ ಇಂದ ಗೋಸ್ ಔಟ್ ಆಯಿತು. ಸೊ ಸೇಲ್ಸ್ ಎಂಟ್ರಿ ಏನಾಯ್ತು ಅಲ್ಲಿ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ತಗೊಂಡು. ಫಸ್ಟ್ ಎಂಟ್ರಿ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಎಂಟ್ರಿ, ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್. ಸೆಕೆಂಡ್ ಎಂಟ್ರಿ open a bank account with SBI, bank account debtor to cash account. Then third entry, goods purchased from Ashu. So Ashu person name irodrinda person name antane tagolta idivi. Purchase account debtor to Ashu account. Then goods sold for cash. Cash ge goods ana sold ಮಾಡ್ತಾ ಇದ್ದಾರೆ. So cash ಇರೋದ್ರಿಂದ cash account ಅಂತಾನೆ ಟ್ರೀಟ್ ಮಾಡಬೇಕು. Cash account debtor to sales account. Then purchase account debtor to cash account. It's for goods purchased for cash entry and being sold goods to Suman. Suman ಅವರಿಗೆ ಗೂಡ್ಸ್ ಅನ್ನು ಸೋಲ್ಡ್ ಮಾಡಿರುವಂತಹ ಎಂಟ್ರಿ ಸುಮನ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಟೋಟಲ್ ಇಲ್ಲಿ ನಮಗೆ ಡೇಟ್ 13 ವರೆಗೂ ಇರುವಂತದ್ದು ಏನೇನು ಟ್ರಾನ್ಸಾಕ್ಷನ್ಸ್ ಇದೆ ಎಲ್ಲ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ಇದರಲ್ಲೇ ನೀವು ನಿಮ್ಮ ನೋಟ್ಸ್ ಅಲ್ಲೇ ಕಂಟಿನ್ಯೂ ಬರ್ಕೊಳ್ತಾ ಹೋಗ್ರಿ. ಇನ್ ಕೇಸ್ ನೀವೇನಾದ್ರೂ ನೆಕ್ಸ್ಟ್ ಪೇಜ್ ತಗೊಳ್ಳೋದಿದ್ರೆ, ನೆಕ್ಸ್ಟ್ ಪೇಜ್ ಅಲ್ಲಿ ನೀವು ಎಂಟ್ರಿ ಮಾಡ್ಕೊಳ್ಳೋದಿದ್ರೆ ಮೇಲ್ ಹೆಡ್ಲೈನ್ ಅಲ್ಲಿ ಓಪನ್ ಕಾಲಮ್ಸ್ ಅನ್ನ ಇಟ್ಕೊಳ್ರಿ. ಅಂದ್ರೆ ಮತ್ತೆ ನೀವು ಡೇಟ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್ ಕಾಲಮ್, ಕ್ರೆಡಿಟ್ ಕಾಲಮ್ ಅಂತ ಹೇಳ್ಬಿಟ್ಟು ಮತ್ತೆ ಬರೆಯುವಂತ ನೆಸೆಸರಿ ಇಲ್ಲ. ಸೊ ಮತ್ತೆ ಬರೆದ್ರೆ ಅಂದ್ರೆ ಅದೇನಾಗ್ತದೆ, ಬೇರೆ ಅಕೌಂಟ್ ಆಗ್ಬಿಡ್ತದೆ, ಹೊಸ ಅಕೌಂಟ್ ಆಗ್ತದೆ. ಸೊ ಹಾಗಾಗಿ ನೀವಲ್ಲಿ ಅದನ್ನೇನು ಬರೆಯುವಂತ ನೆಸೆಸರಿ ಇಲ್ಲ. ಹಾಗೇನೆ ಓಪನ್ ಕಾಲಮ್ ಮಾಡ್ಕೊಂಡ್ಬಿಟ್ಟು ನೀವು ಎಂಟ್ರೀಸ್ ಅನ್ನ ಪಾಸ್ ಮಾಡ್ತಾ ಹೋಗ್ಬೋದು. Then next entry, date 16, received check from Suman and discount allowed. ಇಲ್ಲಿ ಎಂಟ್ರಿ ನೋಡಿ ಏನಂತ ಕೊಟ್ಟಿದ್ದಾರೆ, ಕಾಂಟ್ರಾ ಎಂಟ್ರಿ ಆಗುತ್ತೆ. ಡಿಸ್ಕೌಂಟ್ ಅಲೌಡ್ ಹಿಂಗೆ ಅಂತ ಹೇಳಿದಾಗ ಕಾಂಪೌಂಡ್ ಜರ್ನಲ್ ಎಂಟ್ರಿ ಬರಬೇಕು. ಸೊ ಕಾಂಪೌಂಡ್ ಜರ್ನಲ್ ಎಂಟ್ರಿ ಹೇಳಿದಾಗ 3 ಅಕೌಂಟ್ಸ್ ಅನ್ನ ಐಡೆಂಟಿಫೈ ಮಾಡಬೇಕು. ರಿಸೀವ್ಡ್ ಚೆಕ್
ಫ್ರಮ್ ಸುಮನ್ ಚೆಕ್ ಅಂತ ಇದೆ, ಸೊ ಬ್ಯಾಂಕ್ ಎಂಟ್ರಿ 1 ಬರುತ್ತೆ. ಇನ್ನು ಪರ್ಸನ್ ನೇಮ್ ಇದೆ, ಪರ್ಸನ್ ನೇಮ್ ಅಕೌಂಟ್ ಸುಮನ್ ಅಕೌಂಟ್ ಅಂತ 1 ಬರುತ್ತೆ. ಇನ್ನು ಡಿಸ್ಕೌಂಟ್ ಅಲೌಡ್ ಇದೆ, ಸೊ ಡಿಸ್ಕೌಂಟ್ ಅಲೌಡ್ ಅನ್ನೋದು 1 ಬರುತ್ತೆ. ಸೊ ಡಿಸ್ಕೌಂಟ್ ಅಲೌಡ್ ಇಟ್ ಈಸ್ ಅ ಡೆಬಿಟ್ ಎಂಟ್ರಿ. ಎಕ್ಸ್ಪಾನ್ಸಸ್ ಇದೆ, ಸೊ ಆಲ್ವೇಸ್ ಇಟ್ ಇಸ್ ಅ ಡೆಬಿಟ್ ಎಂಟ್ರಿ. ಇನ್ ಕೇಸ್ ಡಿಸ್ಕೌಂಟ್ ರಿಸೀವ್ಡ್ ಅಂತ ಕೊಟ್ರೆ ಕ್ರೆಡಿಟ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು. ಸೊ ಡಿಸ್ಕೌಂಟ್ ಅಲೌಡ್ ಇದೆ, ಡೆಬಿಟ್ ಎಂಟ್ರಿ. ರಿಸೀವ್ಡ್ ಚೆಕ್ ಫ್ರಮ್ ಸುಮನ್, ಸುಮನ್ ಇಂದ ಚೆಕ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ರಿಸೀವ್ ಮಾಡ್ಕೊಂಡಾಗ ಚೆಕ್ ಏನಾಯ್ತು ಅಲ್ಲಿ ಬಿಸ್ನೆಸ್ಗೆ ಮೀನ್ಸ್ ಬ್ಯಾಂಕಿಗೆ ಕಮ್ಸ್ ಇನ್ ಆಯ್ತು. ಸೊ ಬ್ಯಾಂಕರ್ ಅಲ್ಲಿ ರಿಸೀವರ್ ಇರೋದ್ರಿಂದ ಬ್ಯಾಂಕ್ ಅಕೌಂಟ್ ಡೆಬಿಟ್. ಸುಮನ್ ಅಕೌಂಟ್ ಇಂದ ಕೊಡ್ತಾ ಇರೋದ್ರಿಂದ ಸುಮನ್ ಅಲ್ಲಿ ಗಿವರ್ ಆಗ್ತಾರೆ. ಸೊ ಸುಮನ್ ಅಕೌಂಟ್ ಕ್ರೆಡಿಟ್ ಎಂಟ್ರಿ. ಬ್ಯಾಂಕ್ ಅಕೌಂಟ್ ಡೆಟಾರ್, ಡಿಸ್ಕೌಂಟ್ ಅಲೌಡ್ ಅಕೌಂಟ್ ಡೆಟಾರ್ ಟು ಸುಮನ್ ಅಕೌಂಟ್. ನೆಕ್ಸ್ಟ್ ಎಂಟ್ರಿ ಡೇಟ್ 16 December 16th. Bank account debtor and under the personal account rule, discount allowed account debtor under the nominal account rule to person name Suman account under the personal account rule, being received check from Suman and including discount. So amount total 19,500 check value. So bank entry 19,500 and discount amount 500. ಎರಡನ್ನ ಡೆಬಿಟ್ ಕಾಲಮ್ ಅಲ್ಲಿ ಎಂಟ್ರಿ ಕೊಡಿ ಫಸ್ಟ್. ಸೊ ಅದೆರಡು ಟೋಟಲ್ ಮಾಡಿಬಿಟ್ಟು ಸುಮನ್ ಅಕೌಂಟ್ ಮೀನ್ಸ್ ಕ್ರೆಡಿಟ್ ಕಾಲಮ್ ಅಲ್ಲಿ ಅಮೌಂಟ್ ಕೊಡಿ. ಟೋಟಲ್ 20,000. Total 20,000. Compound journal entry ಬರುತ್ತೆ. More than 2 debit entries and 1 credit entries. It is called compound journal entry. First entry bank account debtor, discount allowed account debtor to Suman account, being received check from Suman and including discount amount. ಚೆಕ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇರೋದು ಎಷ್ಟು ಸುಮನ್ ಇಂದ 20,000 ಇದೆ. ಬಟ್ ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದ್ದು ಓನ್ಲಿ ಫಾರ್ 19,500. ಇನ್ನು ಸುಮನ್ ಅವರಿಗೆ ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟು ಸಿಕ್ಕಿದೆಷ್ಟು 500 rupees ಡಿಸ್ಕೌಂಟ್ ಆಯ್ತು. ದೆನ್ ನೆಕ್ಸ್ಟ್ ಎಂಟ್ರಿ ಡೇಟ್ 20 ಚೆಕ್ ಗಿವನ್ ಟು ಆಶು ಆನ್ ಅಕೌಂಟ್. ಏನ್ ಮಾಡಿದ್ದಾರೆ ಚೆಕ್ ಗಿವನ್ ಟು ಆಶು. ಸೊ ಆಶು ಅವರಿಗೆ ಚೆಕ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಆಶು ಏನ್ ಮಾಡ್ತಾರೆ ಚೆಕ್ ಅನ್ನ ರಿಸೀವ್ ಮಾಡ್ಕೊಳ್ತಾರೆ. ಸೊ ಆಶು ರಿಸೀವರ್ ಇರೋದ್ರಿಂದ ಆಶು ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಸೊ ಚೆಕ್ ಬ್ಯಾಂಕ್ ಅಲ್ಲಿ ಇರೋದ್ರಿಂದ ಬ್ಯಾಂಕ್ ಇಂದ ಅದು ಕೊಡುತ್ತೆ, ಬ್ಯಾಂಕ್ ಇಂದ ಚೆಕ್ ಅನ್ನ ಪೇ ಮಾಡುತ್ತೆ. ಸೊ ಹಾಗಾಗಿ ಬ್ಯಾಂಕ್ ಅನ್ನೋದು ಏನಾಗುತ್ತೆ ಅಲ್ಲಿ ಕ್ರೆಡಿಟ್ ಎಂಟ್ರಿ ಅನ್ನ ತಗೊಳುತ್ತೆ. ಡೇಟ್ 20 ಆಶು ಅಕೌಂಟ್ ಡೆಟಾರ್ to bank account. Ashu it is taken under personal account rule. Bank it is also taken under personal account rule. Amount 10,000. Being check paid to or check given to ಆಶು. ಸೊ ಆಶು ಅವ್ರಿಗೆ ಚೆಕ್ ಅನ್ನ ಪೇ ಮಾಡಿದ್ದಾರೆ. ಸೊ ಆಶು ರಿಸೀವರ್ ತಗೊಳ್ತಾ ಇರೋದ್ರಿಂದ ಚೆಕ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇರೋದ್ರಿಂದ ಆಶು ಅಕೌಂಟ್ ಡೆಬಿಟ್ ಅಂಡ್ ಬ್ಯಾಂಕ್ ಇಂದ ಅದನ್ನ ಕೊಡ್ತಾ ಇರೋದ್ರಿಂದ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಎಂಟ್ರಿ. ನೆಕ್ಸ್ಟ್ ಎಂಟ್ರಿ ಡೇಟ್ 22 ರೆಂಟ್ ಪೇಡ್ ಬೈ ಚೆಕ್. ರೆಂಟ್ ಪೇಡ್ ಬೈ ಚೆಕ್. ಸೊ ರೆಂಟ್ ಪೇಡ್ ಇದೆ. ಸೊ ರೆಂಟ್ ಪೇಡ್ ಅಂತ ಇರೋದ್ರಿಂದ ಎಕ್ಸ್ಪ್ಯಾಂಡಿಚರ್ ಎಂಟ್ರಿ ರೆಂಟ್ ಅಕೌಂಟ್ ಡೆಬಿಟ್ ಬೈ ಚೆಕ್ ಇದೆ. ಸೊ ಬ್ಯಾಂಕ್ ಇಂದ ಕೊಡ್ತಾ ಇರೋದ್ರಿಂದ ಬ್ಯಾಂಕ್ ಎಂಟ್ರಿ ಕ್ರೆಡಿಟ್. ರೆಂಟ್ ಅಕೌಂಟ್ ಡೆಟಾರ್ ಟು
bank account, rent, it is a nominal account rule, expenses entry debit, and bank giver irodrinda under the personal account rule, bank account credit. So rent paid by check rupees 2000. Being rent paid by check. Rent paid by check. ಓಕೆ, ಗೊತ್ತಾಯ್ತಾ ಹೇಗೆ ಅಂತ? ರೆಂಟ್ ಪೇಡ್ ಆಗ್ತಾ ಇದೆ ಬೈ ಚೆಕ್ ಅಂತ ಕೊಟ್ಟಿದ್ದಾರೆ. ಸೊ ಚೆಕ್ ಅಂತ ಇರೋದ್ರಿಂದ ಅಲ್ಲಿ ಬ್ಯಾಂಕ್ ಅಂತ ಟ್ರೀಟ್ ಮಾಡಿದ್ವಿ. ಸೊ ಪೇಡ್ ಅಂತ ಇರೋದ್ರಿಂದ ಎಕ್ಸ್ಪ್ಯಾಂಡಿಚರ್ ಆಗುತ್ತೆ. ಸೊ ಎಕ್ಸ್ಪ್ಯಾಂಡಿಚರ್ ಅಂದರೆ ಎಕ್ಸ್ಪಾನ್ಸಸ್ ಎಂಟ್ರಿ ನಾಮಿನಲ್ ಅಕೌಂಟ್ ರೂಲಲ್ಲಿ ಅಪ್ಲೈ ಮಾಡೋದ್ರಿಂದ ರೆಂಟ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ದೆನ್ ನೆಕ್ಸ್ಟ್ ಎಂಟ್ರಿ ಡೇಟ್ 23rd ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್. ಆಲ್ರೆಡಿ ಇಲ್ಲಿ ಒಂದಿದೆ ನೋಡಿ, ಓಪನ್ ಎ ಬ್ಯಾಂಕ್ ಅಕೌಂಟ್ ವಿತ್ SBI. ಸೇಮ್ ಮೀನಿಂಗ್ ಎರಡು. ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್, ಇಲ್ಲಿ ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಬ್ಯಾಂಕಲ್ಲಿ ಅಮೌಂಟನ್ನು ಡೆಪಾಸಿಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಬೋತ್ ಆರ್ ಸೇಮ್ ಟ್ರಾನ್ಸಾಕ್ಷನ್ಸ್. ಸೊ ಈಗ ಬ್ಯಾಂಕಲ್ಲಿ ಅಮೌಂಟನ್ನು ಡೆಪಾಸಿಟ್ ಮಾಡಿದಾಗ ಬ್ಯಾಂಕಲ್ಲಿ ಅಮೌಂಟ್ ಏನಾಗುತ್ತೆ, ಅಲ್ಲಿ ಬ್ಯಾಂಕರ್ ಅವರು ಅಮೌಂಟನ್ನು ರಿಸೀವ್ ಮಾಡ್ಕೊಳ್ತಾರೆ. ಸೊ ಬ್ಯಾಂಕ್ ಎಂಟ್ರಿ ಡೆಬಿಟ್ ಆ್ಯಂಡ್ ಕ್ಯಾಶ್ ಬಿಸ್ನೆಸ್ ಇಂದ ಗೋಸ್ ಔಟ್ ಆಗೋದ್ರಿಂದ ಕ್ಯಾಶ್ ಅಕೌಂಟ್ ಕ್ರೆಡಿಟ್. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಡೇಟ್ 23rd. Bank account debtor under personal account rule to cash account under real account rule. Amount 16,000 being cash deposited into bank. Cash deposited into bank. Okay, the next entry date 25th machine purchased from ಪರಿಗ್ಯ. ಸೊ ಪರಿಗ್ಯಾನಿಂದ ಮಷೀನ್ ಅನ್ನ ಪರ್ಚೇಸ್ ಮಾಡ್ಕೊಳ್ತಿದ್ದಾರೆ. ಸೊ ಮಷೀನ್ ಪರ್ಚೇಸ್ ಇರೋದ್ರಿಂದ ಮಷೀನ್ ಕಮ್ಸಿನ ಆಗುತ್ತೆ. ಸೊ ಮಷೀನ್ ಅಕೌಂಟ್ ಡೆಟಾರ್. ಸೊ ಪರಿಗ್ಯ ಗಿವರ್ ಇರೋದ್ರಿಂದ ಪರಿಗ್ಯ ಅಕೌಂಟ್ ಕ್ರೆಡಿಟ್. ಮಷೀನ್ ಅಕೌಂಟ್ ಡೆಟಾರ್ date 25th. Machine account debtor under the real account rule to Parigya account under the personal account rule. Personal account rule amount 10,000 being machine purchased from Parigya. ಸೊ ಇಲ್ಲಿ ಪರ್ಸನ್ ನೇಮ್ ಕೊಟ್ಟಿದ್ದಾರೆ. ಸೊ ಪರ್ಸನ್ ನೇಮ್ ಅಲ್ಲಿ ನಾವು ಇಲ್ಲಿ ಅಕೌಂಟ್ ಅನ್ನ ಕನ್ಸಿಡರ್ ಮಾಡಿರೋದು. ಸೊ ಅಲ್ಲಿ ಮೀನಿಂಗ್ ಏನಾಗುತ್ತೆ, ಅದು ಮಷಿನ್ ಪರ್ಚೇಸ್ ಮಾಡ್ಕೊಂಡಿದ್ದು ಆನ್ ಕ್ರೆಡಿಟ್ ಅಲ್ಲಿ ಇದೆ. ಕ್ರೆಡಿಟ್ ಅಲ್ಲಿ ಅದನ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಮಷಿನ್ ಪರ್ಚೇಸ್ ಆನ್ ಕ್ರೆಡಿಟ್ ಎಂಟ್ರಿ. ಸೊ ಪರಿಗ್ಯ ಅಂತ ಹೇಳ್ಬಿಟ್ಟು ಪರ್ಸನ್ ನೇಮ್ ಅನ್ನ ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇದೆ ಅಂತ ಹೇಳ್ಬಿಟ್ಟು ನಮಗೆ ಐಡೆಂಟಿಫೈ ಮಾಡೋದಕ್ಕೆ ಈಸಿಯಾಗಿ ಗೊತ್ತಾಗುತ್ತೆ. Then next entry date 26 trade expenses. So expenditure it is taken under nominal account rule. Okay, so nominal account rule ಇರೋದ್ರಿಂದ nominal account rule ಏನಂತ ಹೇಳುತ್ತೆ ನಮಗೆ, debit all expenses or losses and credit all incomes and gains. So trade expenses it is a expenditure entry. So it is taken under first rule, debit all expenses or losses. So trade expenses it is a debit entry and automatically paid cash through the trade expenses. So cash it is a goes out from the business. So cash ಅನ್ನೋದು business ಇಂದ goes out ಆಗುತ್ತೆ, ಹಾಗಾಗಿ cash entry credit. Date 26 trade expenses
account debtor to cash account. Trade expenses, it is taken under nominal account rule, and cash, it is taken under real account rule, being paid trade expenses. Trade expenses rupees 2000. Debit column 2000 and credit column 2000. Okay, next entry. Date 28, check issued to ಪರಿಗ್ಯ. ಅವಾಗಲೇ ಇಲ್ಲಿ ಪರಿಗ್ಯಾನಿಂದ ಮಷಿನ್ ಅನ್ನ ಪರ್ಚೇಸ್ ಮಾಡ್ಕೊಂಡಿದ್ರು. ಸೊ ಈಗ ಪರಿಗ್ಯಾಗೆ ಆ ಚೆಕ್ ಅನ್ನ ಕೊಡ್ತಾ ಇದ್ದಾರೆ. ಚೆಕ್ ಮೂಲಕ ಅವಳಿಗೆ ಅಮೌಂಟ್ ಅನ್ನ ಪೇ ಮಾಡ್ತಾ ಇದ್ದಾರೆ. ಸೊ ಪರಿಗ್ಯಾನಿಂದ ಕ್ರೆಡಿಟಿಗೆ ಅಂತ ಮಷಿನ್ ಅನ್ನ ಪರ್ಚೇಸ್ ಮಾಡ್ಕೊಂಡಿದ್ರು. ಸೊ ಲೋನ್ ಅಲ್ಲಿ ತಗೊಂಡ್ ಬಂದಿದ್ರು. ಸೊ ಆ ಲೋನ್ ಅಮೌಂಟ್ rupees 10,000 ಅನ್ನ ಇವಾಗ ಪೇ ಅಂತ ಹೇಳ್ತಾ ಇದ್ದಾರೆ. ಸೊ ಚೆಕ್ ಇಶ್ಯೂಡ್ ಟು ಪರಿಗ್ಯ. ಆ ಪರಿಗ್ಯ ಅವ್ರಿಗೆ ಏನ್ ಮಾಡ್ತಿದ್ದಾರೆ, ಚೆಕ್ ಅಲ್ಲಿ ಅಮೌಂಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಚೆಕ್ ಅಲ್ಲಿ ಕೊಡ್ತಾ ಇರೋದ್ರಿಂದ ಚೆಕ್ ಅಮೌಂಟ್ ಪೇಡ್ ಆಗುತ್ತೆ. ಸೊ ಚೆಕ್ ಅಲ್ಲಿ ಗಿವರ್ ಆಗುತ್ತೆ. ಸೊ ಬ್ಯಾಂಕ್ ಗಿವರ್ ಆಗೋದ್ರಿಂದ ಬ್ಯಾಂಕ್ ಎಂಟ್ರಿ ಕ್ರೆಡಿಟ್. ಆನ್ ದ ಟೈಮ್ ಪರಿಗ್ಯ ಚೆಕ್ ರಿಸೀವರ್ ಇರೋದ್ರಿಂದ ಪರಿಗ್ಯ ಡೆಬಿಟ್ ಎಂಟ್ರಿ ಆಗುತ್ತೆ. ಪರಿಗ್ಯ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಡೇಟ್ 28. ಪರಿಗ್ಯ ಅಕೌಂಟ್ ಡೆಟಾರ್ ಟು bank account, being check given to Parigya rupees 10,000. The next entry, date 29th. Entry, paid telephone expenses by check. Telephone expenses paid by check ide. So telephone expenses, it is a expenditure entry. Telephone expenses debit and given by the check amount. So check ಅಲ್ಲಿ ಕೊಡ್ತಾ ಇರೋದ್ರಿಂದ bank entry credit. Telephone expenses account debit to bank account rupees 1,200, being paid telephone expenses. Paid telephone expenses. Last entry, date 31st. paid salary. ಸೊ ಸ್ಯಾಲ್ರಿ ಪೇಡ್ ಅಂತ ಇದೆ, ಬಟ್ ಸ್ಯಾಲ್ರಿನ ಯಾವ್ದ್ರಲ್ಲಿ ಪೇಡ್ ಅಂತ ಹೇಳಿಲ್ಲ. ಚೆಕ್ ಅಂತ ಹೇಳಿಲ್ಲ, ಕ್ಯಾಶ್ ಅಂತಾನು ಕೊಟ್ಟಿಲ್ಲ. ಸೊ ಯಾವ್ದ್ರಲ್ಲೂ ಕೊಟ್ಟಿಲ್ಲ ಅಂದ್ರೆ ನಾವು ಅದನ್ನ ಏನಂತ ಹೇಳ್ಕೋಬೇಕು, ಕ್ಯಾಶ್ ಅಂತಾನೆ ಅದನ್ನ ಟ್ರೀಟ್ ಮಾಡಬೇಕು. ಸೊ ಸ್ಯಾಲ್ರಿ ಪೇಡ್ ಅಂತ ಇದೆ. ಸೊ ಪೇಡ್ ಎಂಟ್ರಿ ಎಕ್ಸ್ಪ್ಯಾಂಡಿಚರ್ ಬರೋದ್ರಿಂದ ಸ್ಯಾಲ್ರಿ ಡೆಬಿಟ್ ಎಂಟ್ರಿ ಟು ಕ್ಯಾಶ್ ಎಂಟ್ರಿ. Salary account debtor, so it is taken under nominal account rule. All the expenditures and losses treated as debit entry. So salary paid, it is a debit, and to cash goes out from the business, so it is taken under real account rule. So cash account credit rupees 4,500. 4,500. ಇಲ್ಲಿ ನೋಡಿ ಪರಿಗ್ಯ ಪರ್ಸನಲ್ ಅಕೌಂಟ್ ರೂಲ್ ಬರುತ್ತೆ. ಇಲ್ಲಿ ಬ್ಯಾಂಕ್, ಇಟ್ ಈಸ್ ಆಲ್ಸೋ ಪರ್ಸನಲ್ ಅಕೌಂಟ್ ರೂಲ್. ದೆನ್ ಟೆಲಿಫೋನ್ ಎಕ್ಸ್ಪೆನ್ಸಸ್ ನಾಮಿನಲ್ ಅಕೌಂಟ್ ರೂಲ್, ಅಂಡ್ ಬ್ಯಾಂಕ್ ಪರ್ಸನಲ್ ಅಕೌಂಟ್ ರೂಲ್ ಅಲ್ಲಿ ತಗೊಳ್ತೀವಿ. ದೆನ್ ಸ್ಯಾಲರಿ ಪೇಡ್ ಬೀಯಿಂಗ್ paid salary. So
ಸ್ಯಾಲ್ರಿ ಪೇಡ್ ಇದೆ, ಎಕ್ಸ್ಪ್ಯಾಂಡಿಚರ್ ಎಂಟ್ರಿ ಡೆಬಿಟ್ ಆಗುತ್ತೆ. ಇನ್ನು ಕ್ಯಾಶಲ್ಲಿ ಅದನ್ನು ಪೇ ಮಾಡ್ತಾ ಇರೋದ್ರಿಂದ ಕ್ಯಾಶ್ ಗೋಸ್ ಔಟ್ ಆಗುತ್ತೆ. ಸೊ ಕ್ಯಾಶ್ ಅಕೌಂಟ್ ಎಂಟ್ರಿ ರಿಯಲ್ ಅಕೌಂಟ್ ಅಂಡರಲ್ಲಿ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ತಗೊಳ್ಳೋದು. ಸೊ ಇಷ್ಟು ನಾವೇನು ಎಂಟ್ರೀಸನ್ನು ಪಾಸ್ ಮಾಡಿದ್ವಲ್ಲ, ಇವಾಗ ಫೈನಲ್ ಅಮೌಂಟ್ ಎಷ್ಟಾಗುತ್ತೆ ಅಂತ ಟೋಟಲ್ ಮಾಡ್ಕೋಬೇಕು. ಸೊ ಈಗ ಫಸ್ಟಿಂದ ಎಂಟ್ರೀಸ್ನೆಲ್ಲ ಪಾಸ್ ಮಾಡ್ಕೊತಾ ಬಂದಿದ್ವಿ. ಸೊ ನಿಮ್ಮ ನೋಟ್ಸಲ್ಲಿ ಫುಲ್ ಎಲ್ಲ ಎಂಟ್ರೀಸನ್ನು ಬರ್ಕೊಂಡಿದ್ವಿ. ಸೊ ಫಸ್ಟ್ ಎಂಟ್ರಿ ಡೆಬಿಟ್ ಕಾಲಮ್ 1 lakh, ಕ್ರೆಡಿಟ್ ಕಾಲಮ್ 1 lakh. ಸೆಕೆಂಡ್ ಎಂಟ್ರಿ debit column 30,000, credit column 30,000. Third entry 20,000, 20,000. Fourth entry 15, 15. Next 40,000, 40,000, 20,000, 20,000. Next debit column ಅಲ್ಲಿ 19,500 and 500. ಇನ್ನು credit column ಅಲ್ಲಿ ಎರಡು ಸೇರಿಬಿಟ್ಟು 20,000 ಅನ್ನು ಕೊಟ್ಟಿದ್ವಿ. ನೆಕ್ಸ್ಟ್ 10,000, next 2,000, 16,000, 10,000, 2,000, 10,000, 1,200, 4,500. ಸೊ ಇಷ್ಟು ನೀವು ಕಾಲಮ್ ವೈಸ್ ಈಗ ಟೋಟಲ್ ಮಾಡ್ಕೊತ ಬನ್ನಿ. ಅಂದರೆ ಡೆಬಿಟ್ ಕಾಲಮ್, ಕ್ರೆಡಿಟ್ ಕಾಲಮ್ ಎರಡು ಟೋಟಲ್ ಮಾಡಿದಾಗ ಬೋತ್ ಸೈಡ್ ಈಕ್ವಲ್ ಆನ್ಸರ್ ಬರಬೇಕು. ಸೊ ಈಕ್ವಲ್ ಆನ್ಸರ್ ಬಂದರೆ ನಾವು ಮಾಡಿರೋ ಆನ್ಸರ್ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಏನಾದರೂ ಮಿಸ್ ಮಾಡಿದರೆ ಇಲ್ಲಿ ಡಿಸ್ಕೌಂಟ್ ಅಲೌಟ್ ತಗೊಳ್ಳೋದ್ರಲ್ಲಿ ಕ್ರೆಡಿಟ್ ಕಾಲಮಲ್ಲಿ ಹಾಕ್ಕೊಂಡಿರ್ತೀರಾ, ಇಲ್ಲ ಡೆಬಿಟ್ ಕಾಲಮಲ್ಲಿ 20,000 ಕೊಟ್ಟು ಕ್ರೆಡಿಟ್ ಕಾಲಮ್ಗೆ 19,500 ಕೊಟ್ಟಿರ್ತೀರಾ. ಸೊ ಆ ರೀತಿ ಮಿಸ್ಟೇಕ್ ಆಗಿರುತ್ತೆ. ಸೊ ಟೋಟಲ್ ಈಕ್ವಲ್ ಬರೋಂಥ ಆನ್ಸರ್ ನಿಮಗೆ ಏನಾದರೂ ಬರಲಿಲ್ಲ ಅಂದರೆ ನೀವು ಅಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ರೀಚೆಕ್ ಮಾಡಿದಾಗ ಆನ್ಸರ್ ನಿಮಗೆ ಈಕ್ವಲ್ ಆನ್ಸರ್ ಬರುತ್ತೆ. ಸೊ ಈ ಕ್ವಶನಲ್ಲಿ ಈಗ ಟೋಟಲ್ ಆನ್ಸರ್ ನಮಗೆ ಸಿಕ್ಕಿರೋದಂದರೆ 3,07,000. ಟೋಟಲ್ ಆನ್ಸರ್ 3,07,000. ಲಾಸ್ಟಲ್ಲಿ ಟೋಟಲ್ ಅಂತ ಮೆನ್ಷನ್ ಮಾಡಿ ಫೈನಲ್ ಆಗಿ ಒಂದು ಲೈನನ್ನು ಹಾಕ್ಕೊಂಡು ಫುಲ್ ಅಕೌಂಟನ್ನು ಕ್ಲೋಸ್ ಮಾಡಿದರೆ ನಮ್ಮದು 12 ಮಾರ್ಕ್ಸ್ ಜೋರ್ನಲ್ ಎಂಟ್ರಿಯಲ್ಲಿಗೆ ಫುಲ್ಫಿಲ್ ಆಗುತ್ತೆ. ಸೊ ಇದು ಪಕ್ಕಾ ಕ್ವಶನ್ನು, ಎಲ್ಲ ಎಕ್ಸಾಮಲ್ಲೂ ನಿಮಗೆ ಕೇಳ್ತಾರೆ. 12 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ. ಅದರಲ್ಲಿ ನಿಮಗೆ ಓನ್ಲಿ ಫಾರ್ 11 ಟ್ರಾನ್ಸಾಕ್ಷನ್ಸನ್ನು ಕೊಟ್ಟಿರ್ತಾರೆ ಅಷ್ಟೇ. ಕ್ವಶನ್ ಪೇಪರಲ್ಲಿ 10 or 11 ಕ್ವಶನ್ ಅಷ್ಟೇ ಕೊಟ್ಟಿರ್ತಾರೆ. ನೀವು ಅದಕ್ಕೆ ಜರ್ನಲ್ ಎಂಟ್ರೀಸನ್ನು ಮೇಂಟೈನ್ ಮಾಡ್ತಾ ಹೋಗಬೇಕು. ಸೊ ಈ ಜರ್ನಲ್ ಎಂಟ್ರೀಸನ್ನು ಯಾವುದಕ್ಕೆ ನೀವು ಎಂಟ್ರೀಸನ್ನು ಮಾಡ್ತೀರಾ, ಈಚ್ ಟ್ರಾನ್ಸಾಕ್ಷನ್ಸ್ ಕ್ಯಾರೀಸ್ 1 mark. ಒಂದೊಂದು ಮಾರ್ಕ್ಸ್ಗೆ ಒಂದೊಂದು ಎಂಟ್ರಿ ಇರುತ್ತೆ. ನೀವು ಎಷ್ಟು ಕರೆಕ್ಟ್ ಮಾಡ್ತೀರಾ ಅಷ್ಟು ಮಾರ್ಕ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಓಕೆ ಮೈ ಡಿಯರ್ ಸ್ಟೂಡೆಂಟ್, today's class is over. Then I will continue to the next class, next question. Thank you.